ಬೆಂಗಳೂರಲ್ಲಿ ಸಲೂನ್ಗೆ ನುಗ್ಗಿ ಲೇಡಿ ಡಾನ್ ದಾಂಧಲೆ ನಡೆಸಿದ್ದಾಳೆ. ಸಿಗರೆಟ್ ಸೇತ್ತ ಕಾಲಿಂದ ಒದ್ದು ಕಾವ್ಯ ರೌಡಿಸಂ ಮೆರೆದಿದ್ದಾಳೆ. ಸಲೂನ್ ಸಿಬ್ಬಂದಿ ಸಂಜು ಮೇಲೆ ರೌಡಿ ಗ್ಯಾಂಗ್ನಿಂದ ಹಲ್ಲೆ ಆಗಿದೆ. ಹಲ್ಲೆ ಬಳಿಕ ಆತನನ್ನು ಕಿಡ್ನಾಪ್ ಮಾಡಿ ಸಂಜುಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ರೌಡಿ ಗ್ಯಾಂಗ್ನಿಂದ ಸಂಜುಗೆ ಚಿತ್ರಹಿಂಸೆ ನೀಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತಲೆ, ಬೆನ್ನು, ಮುಖ ಅಂತ ನೋಡದೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ, ಅಟ್ಟಹಾಸ ಮೆರೆದಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ಸೊ ದೃಶ್ಯ ನೋಡ್ತಾ ಇದ್ದೀರಾ. ಈಕೆ ಕಾವ್ಯ ಹೇಗೆ ಸಿಗರೆಟ್ ಸೇದ್ಕೊಂಡು ಡಾನ್ ಥರ ಸಲೂನ್ ಒಳಗೆ ನುಗ್ಗಿ ಹವಾಜ್ ಆಗ್ತಾ ಇದ್ದಾಳೆ. ಸಲೂನಲ್ಲಿದ್ದಂತಹ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥ ಫುಟೇಜಸ್ ಇದು. ಈ ಥರ ಒಂದಷ್ಟು ತನ್ನ ಪಟಾಲಂ ಜೊತೆ ನುಗ್ಗಿದ ಈಕೆ ಸಿಗರೆಟ್ ಸೇದ್ಕೊಂಡು ಆತನಿಗೆ ಆವಾಜ್ ಹಾಕಿ ಅದಾದಮೇಲೆ ನೋಡಿ ಯಾವ ಥರ ರೌಡಿ ಥರ ವರ್ತಿಸ್ತಾ ಇದ್ದಾಳೆ ಆಕೆ. ಆ ಸಂಜು ಎಂಬಾತನ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾಳೆ. ಆಕೆ ಜೊತೆ ಇದ್ದವರು ಕೂಡ ಹಲ್ಲೆ ಮಾಡಿದ್ದಾರೆ. ಅದಾದಮೇಲೆ ಆತನನ್ನು ಕಿಡ್ನ್ಯಾಪ್ ಮಾಡಿ ಕೂಡ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಬೆನ್ನು, ಮುಖ, ತಲೆ ಎಲ್ಲ ಭಾಗಕ್ಕೆ ಬಹಳ ಗಂಭೀರವಾಗಿ ಥಳಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಟ್ ಈ ಥರ ಸಲೂನಿಗೆ ನುಗ್ಗಿ ಯಾಕೆ ಲೇಡಿ ಡಾನ್ ಮತ್ತು ಗ್ಯಾಂಗ್ ದಾಂಧಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅಮೃತಹಳ್ಳಿ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ ಇದು ಅಂತ ಹೇಳಲಾಗ್ತಾ ಇದೆ. ಮೊದಲು ಕೆಲಸ ಮಾಡ್ತಾ ಇದ್ದಂಥ ಸ್ಪಾನಲ್ಲಿ ಕೆಲಸ ಬಿಟ್ಟು ಹೊಸ ಸಲೂನ್ ಓಪನ್ ಮಾಡಿದ್ದಕ್ಕೆ ಈಕೆ ಈ ರೀತಿ ಮಾಡಿರೋದು. ಹೊಸ ಸಲೂನ್ ಮಾಡಿದ್ದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಲೇಡಿ ಡಾನ್ ಥರ ವರ್ತಿಸಿರುವಂಥ ಕಾವ್ಯ, ಅದಾದಮೇಲೆ ಮೊಹಮ್ಮದ್ ಜೊತೆಗೆ ಮತ್ತಿಬ್ಬರು, ಇವರ ಮೇಲೆ ಆರೋಪ ಆಗಿದೆ. ಹೀಗಾಗಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನೀಲಿ ಬಣ್ಣದ ಸ್ವಿಫ್ಟ್ ಕಾರ್ನಲ್ಲಿ ನನ್ನನ್ನು ಕಿಡ್ನ್ಯಾಪ್ ಮಾಡಿ ಈ ಥರ ಹಲ್ಲೆ ನಡೆಸಿದ್ದಾರೆ ಅಂತ ಸಂಜು ದೂರು ದಾಖಲಿಸಿದ್ದಾರೆ. ದಾಸರಹಳ್ಳಿ ಮುಖಾಂತರ ಜಕ್ಕೂರು ಕಡೆಗೆ ಕರೆದುಕೊಂಡು ಹೋಗಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಮಚ್ಚು, ಡ್ರ್ಯಾಗರ್, ಬಿಯರ್ ಬಾಟಲ್ಗಳಿಂದ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇಲ್ಲಿಂದ ಜಕ್ಕೂರು ವಿಲೇಜ್ವರೆಗೆ ಕಿಡ್ನಾಪ್ ಮಾಡ್ಕೊಂಡು ಕಾರಲ್ಲಿ ನನಗೆ ಮನಸ್ಫೂರ್ತಿ ಹಲ್ಲೆ ಮಾಡಿ ಚಾಕುವಿಂದಲೇ ಇರಿದು ಬೀರ್ ಬಾಟ್ಲಿಂದೆಲ್ಲ ಹೊಡೆದು ಕಿವಿ ಕೇಳಿಸ್ತಾ ಎಲ್ಲ ಕಡೆ ಮಾರ್ಕ್ ಇದೆ ಸರ್. ಆಮೇಲೆ ನನ್ನ ವೈಫು ಮಗನ ಸೀಮೆಣ್ಣೆ ಹಾಕ್ಬಿಟ್ಟು ಸುಟ್ಬಿಡ್ತೀನಿ ಅಂತ ಪ್ರಾಣ ಬೆದರಿಕೆ ಆಗ್ತವ್ರೆ. ನಾನು ಅವ್ರ ಜೊತೆ ಕೆಲಸನೇ ಮಾಡ್ತಾ ಇದ್ದೆ ಸರ್. ಇಲ್ಲಿ ಯಾವುದೋ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಅಂಗಡಿ ಇತ್ತು, ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಅಂತ ನಾನು ಅವ್ರ ಹತ್ರನೇ ಹೇಳಿದ್ದೆ. ನನ್ನ ಮನೆ ಶಿಫ್ಟಿಂಗು ಮತ್ತು ನನ್ನ ಮಗನ ಎಜುಕೇಷನಿಂದ ನಾನು ಹೋಗ್ಲಿಲ್ಲ. 1ನೇ ತಾರೀಕಿಂದ ಬರ್ತೀನಿ ಅಂತ ಮಧ್ಯಾಹ್ನ ಮಾತಾಡಿದ್ದೀನಿ. ಸಾಯಂಕಾಲ ಏಕಾಏಕಿ ಹೋಗ್ಬಿಟ್ಟು ನನಗೆ ಈ ಥರ ಮಾಡಿದ್ದಾರೆ ಸರ್. ಕಾರಣ ನಾನು ಅವ್ರ ಹತ್ರ ಕೆಲಸ ಮಾಡ್ತಾ ಇಲ್ಲ, ಅವ್ರು ಇನ್ನೊಬ್ರು ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿದ್ದೀನಿ. ಆಮೇಲೆ ಅವ್ರು ನನಗೆ ಬೆದರಿಕೆ ಹೆಂಗಾಗ್ತಾರೆ ಅಂದರೆ, ನೀನು ಇಷ್ಟು ದುಡ್ಡು ಕದ್ಕೊಂಡು ಹೋಗಿದ್ಯಾ ಅಂತ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ನಾನು ಇದುವರೆಗೆ ಅವ್ರ ಹತ್ರ ಯಾವ ದುಡ್ಡು ಇಸ್ಕೊಂಡಿಲ್ಲ ಸರ್. ಸಂಬಳ ಅಷ್ಟೇ. ಅವರು ಸ್ಮಿತಾ ಅಂತ ಅವರು, ಆಮೇಲೆ ಮೊಹಮ್ಮದ್ ಅಂತ, ಕಾವ್ಯ ಅಂತ ಇನ್ನಿಬ್ರು ಬೇರೆಯವರು ಸರ್. ನನ್ನ ಮೇಲೆ ಹಲ್ಲೆ ಮಾಡಿದ್ದು ಕಾವ್ಯ, ಮೊಹಮ್ಮದ್, ಇನ್ನಿಬ್ರು ಹುಡುಗರು ಸರ್. ಇಲ್ಲೆಲ್ಲ ಹೊಡೆದು ನನಗೆ ಕಿವಿ ಕೇಳಿಸ್ತಾ ಇಲ್ಲ ಸರ್. MLC ಮಾಡ್ಕೊಂಡು ಸ್ಟೇಷನ್ಗೆ ಬಂದಿದ್ದೀನಿ. ನಾನು ಇಲ್ಲಿ ಸಾರಸ್ಪಾದಲ್ಲಿ 8 ಮಂತ್ಸ್ ಮಾಡಿದ್ದೀನಿ. ಆಮೇಲೆ ಅವ್ರದ್ದು ಇನ್ನೊಂದು ಸನ್ಶೈನ್ ಅಂತ ಯಲಹಂಕದಲ್ಲಿ ಒಂದು ಓಪನ್ ಆಗಿದೆ, ಅಲ್ಲಿ 1 ವೀಕ್ ಮಾಡಿದ್ದೀನಿ ಸರ್ ಕೆಲಸ. ಆಮೇಲೆ ನನ್ನ ಮಗಂದು ಅಡ್ಮಿಷನ್ನು, ಮನೆ ಶಿಫ್ಟಿಂಗ್ ಇತ್ತು. 1 ವೀಕ್ ಆದಮೇಲೆ ಬರ್ತೀನಿ ಅಂದಾಗ ನನಗೊಂದು ಪಾರ್ಟ್ನರ್ಶಿಪ್ ಸಿಕ್ತು. ಇಲ್ಲಿ ಅವನಿಗೆ ವಹಿಸಿ ನಾನು ಅಲ್ಲಿ ಅವ್ರ ಹತ್ರನೇ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಯಾಕಂದರೆ ಇದು ಒಂದರಲ್ಲಿ ಆಗಲ್ಲ ಅಂದ್ಬಿಟ್ಟು ನಾನು ನಿಮ್ಮ ಹತ್ರನೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅವ್ರು ಇವತ್ತು ಏಕೆ ಬಂದ್ಬಿಟ್ಟು ಈ ಥರ ಮಾಡಿದ್ದೆ. ಆಮೇಲೆ ಸರ್ ನಾನು ಕ್ಯಾಮ್ರಾ ನೋಡ್ಕೊಂಡಿದ್ದೆ. 8:30 ಆದರೂ ಹಸ್ಬೆಂಡ್ ಮನೆಗೆ ಬಂದಿರಲಿಲ್ಲ. 8 ಗಂಟೆ ಆದರೂ ಬಂದಿಲ್ಲ. ಕ್ಯಾಮ್ರಾ ನೋಡಬೇಕಾದ್ರೆ ಇವತ್ತು ಅವ್ರು ಬೇಗ ಬರ್ತೀನಿ ಅಂತ ಹೇಳಿದರು. ನೋಡಬೇಕಾದ್ರೆ ದಿಢೀರಂತ ಯಾರೋ ಒಂದು 2-3 ಜನ ಬಂದು ಇವನ ಮೇಲೆ ದಾಳಿ ಮಾಡ್ತಿದ್ದು ನಾನು ನೋಡಿದೆ. ಅವಾಗ ತಾನೇ ಓಪನ್ ಮಾಡಿ ಅಷ್ಟು ಬೇಗ ನಾನು ಏನಾಯಿತು ಅನ್ನೋ ಇವ್ನ ಸ್ಟಾಫಿಗೆ ಫೋನ್ ಮಾಡಿ ಕೇಳ್ಕೊಂಡು ಏನಾಯ್ತಮ್ಮ ಗೊತ್ತಿಲ್ಲ ಅನ್ನೋ ಹೊತ್ತಿಗೆ ನಾನು ಇಲ್ಲಿ ಬಂದೆ ಸರ್. ನಮ್ಮ ಮನೆ ಇರೋದು ಕೊಡಿಗೆಹಳ್ಳಿ. ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಸಲೂನ್ ಕ್ಲೋಸ್ ಆಗಿದೆ ಸರಿ ಅಂತ ನಾನು ಸ್ಟೇಷನ್ ಹತ್ರ ಬಂದಿದ್ದ ತಕ್ಷಣ ಯಾಕೆಂದ್ರೆ ನನಗೆ ಆ ಹುಡುಗಿ ಹೇಳಿದರು ಚಾಕು ಎಲ್ಲ ಇದೆ ಸರ್ಗೆ ತುಂಬ ಹೊಡೆದಿದ್ದಾರೆ, ಬ್ಲಡ್ ಎಲ್ಲ ಬಂದಿದೆ ಮೇಡಮ್ ಅಂತ ಅಂದಮೇಲೆ, ಯಾಕೆಂದರೆ ನಾನು ಅಲ್ಲೋಗಿ ನೋಡಿದೆ ಕಿಟಕಿಲಿ ಫುಲ್ ಎಲ್ಲ ಸಾಮಾನು ಹೊಡೆದೋಗಿತ್ತು, ಕ್ಯಾಮ್ರಾ ಎಲ್ಲ ಹೊಡೆದೋಗಿತ್ತು. ಏನೋ ಆಗಿದೆ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟೆ. ನನ್ನ ಹಸ್ಬೆಂಡ್ಗೆ ಏನಾದರೂ ಮಾಡಿಬಿಡ್ತಾರೆ, ಅವ್ರ ಹತ್ರ ಚಾಕು ಇದೆ ಸರ್, ಫಸ್ಟ್ ಏನಾದರೂ ಮಾಡಿ ಅಂತ ಅಂದೆ. ಎಲ್ಲ ಕಂಪ್ಲೇಂಟ್ ತೊಗೊಂಡ್ರು, ನಂಬರೆಲ್ಲ ತೊಗೊಂಡ್ರು, ನನ್ನ ಹತ್ರ ತೊಗೊಂಡು ಇವನ್ನ ಕರೆಸಿದ್ರು. ಒಂದು 9:30ಗೆ ಇವ್ರು ಬಂದ ಮೇಲೆ ಆ ಹುಡುಗಿನೂ ಬಂದಳು. ಇವನ್ನ ಹೊಡೆದಿದ್ಲಲ್ಲ, ಓನರಲ್ಲ ಬೇರೆ ಹುಡುಗಿ ಹೊಡೆದಿರೋಳು ಬಂದಳು ಸರ್. ಬಂದವಳು ಇವನ್ನ ಕರ್ಕೊಬಂದು ಬಿಟ್ಟ ಮೇಲೂ ಅಲ್ಲೂ ಸ್ಟಾರ್ಟ್ ಮಾಡಿದ್ದಾಳೆ ಇವನು ಹಂಗೆ ಹಿಂಗೆ ಅಂತ ಸರ್. ಅವ್ರ ಸಲೂನ್ ರೈಡ್ ಆಗಿತ್ತು ಸರ್. ಅವಳದು ಸಾರಾ ಮಾಡ್ತಿದ್ಲು, ಸಾರಾದಲ್ಲಿ ಇದ್ಲವಳು ಓನರು ಸಾರಾ ಅಂತ ಸರ್. ಇಲ್ಲಿಗಲ್ ಆಕ್ಟಿವಿಟೀಸೇ ನಡೀತಿತ್ತು ಅಲ್ಲಿ, ಅದಕ್ಕೆ ಹೌದು ಅಲ್ಲಿ ಮಾಡ್ತಿರ್ಲಿಲ್ಲ ಅವಾಗ.
ಅಲ್ಲಿ ಆ ಥರ ನಡೀತಿತ್ತು. ನಾನು ಇವ್ನಿಗೆ ಹೇಳಿದ್ದೆ ಹೋಗಬೇಡ ಅಲ್ಲಿಗೆ ಅಂತ. ಬಟ್ ಇವನೇನು ಮಾಡ್ದೆ, ಅಲ್ಲಿ ಸ್ಯಾಲ್ರಿ ಜಾಸ್ತಿ ಇದೆ, ನಾನು ಅಲ್ಲೇ ಹೋಗ್ತೀನಿ ಅಂದ್ಬಿಟ್ಟು ಇವನಲ್ಲಿ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸೇರಿಕೊಂಡ. ಸರಿ ಅಂತ ನನಗೂ ಒಂದು ತಿಂಗಳು ಗೊತ್ತಿರಲಿಲ್ಲ, ಇವನ್ನೆಲ್ಲ ಬೇರೆ ಕಡೆ ಹೋಗಿದ್ದಾನೆ ಅಂದ್ಕೊಂಡೆ. ಆಮೇಲೆ ಗೊತ್ತಾಯ್ತು ನನಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು. ನನಗೆ ಒಬ್ಬರು ಇನ್ವೆಸ್ಟರ್ ಇದ್ದರು, ಅವ್ರ ಕಡೆಯಿಂದ ಇಬ್ಬರು ಪಾರ್ಟ್ನರ್ ಆಗಿ ಈ ಸಲೂನ್ ಮಾಡಿದ್ವಿ ನಾವು. ಭುವನೇಶ್ವರ ನಗರಲ್ಲಿ ಒಂದು ಸಲೂನ್ ಮಾಡಿದೆ ಸರ್ ಇವಾಗ ರೀಸೆಂಟಾಗಿ. ಮಾಡಿದ್ಮೇಲೆ ಇವನ್ನ ಅಲ್ಲಿಗೆ ಹಾಕ್ಕೊಂಡೆ, ಬಾ ಸ್ವಲ್ಪ ದಿನ ಅಂತಂದೆ. ಇವಾಗ ಮನೆ ಶಿಫ್ಟಿಂಗ್ ಇತ್ತು, ನನ್ನ ಮಗನ ಎಜುಕೇಷನ್ ಇವಾಗ ಸ್ಟಾರ್ಟಿಂಗ್ ಇತ್ತು, ಹಾಗಾಗಿ ಇವನು ಆ ಕಡೆ ಹೋಗೋಕ್ಕಾಗಿಲ್ಲ. ಇವಾಗ ಒಂದು ವಾರದಿಂದ ಅವ್ನು ಹೋಗಿಲ್ಲ ಅಷ್ಟೇ. ಅಷ್ಟೊತ್ತಿಗೆ ಇಲ್ಲಿ ಇವತ್ತು ಬಂದು ನನ್ನ ಸಲೂನ್ನ ನೀನು ಬಿಟ್ಟು ಹೋಗಿದ್ಯಾ, ನೀನೊಂದು ಸಲೂನ್ ಮಾಡೋ ಅಷ್ಟು ಬೆಳೆದಿದ್ಯಾ ನೀನು ಅಂದ್ಬಿಟ್ಟು ಅವನ್ನ ಹೊಡೆದು, ಅವನಿಗೆ ಬಿಯರ್ ಬಾಟಲೆಲ್ಲ ಹೊಡೆದು ಚಾಕುಲೆಲ್ಲ ಮಾರ್ಕ್ ಮಾಡಿ. ನೋಡಿ ಸರ್, ಚುಚ್ಚಿದ್ರೆ ಏನಾಗ್ತಿತ್ತು. ನನಗೆ 6 ವರ್ಷದ ಮಗ ಇದ್ದಾನೆ ಸರ್, ಬೇರೆ ಇನ್ಯಾವುದು ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಮತ್ತು ಅವಳು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರೋಳು ಸರ್. ಇಲ್ಲಿ ಬಂದು ಮತ್ತೆ ಹುಡುಗಿ ಇವನ್ನ ಬಿಟ್ಟು ಹೋದ್ಲು. ಇಲ್ಲಾದಮೇಲೆ ಇವ್ರನ್ನ ಕರೆಸಿದ್ರು. ಹುಡುಗಿ ಬಂದಿದ್ದಾಳೆ, ಕಂಪ್ಲೇಂಟ್ ಕೇಸ್ ಅಂತ ಕೊಟ್ಟಿದ್ದೀನಿ ನಾನು. ಕೊಟ್ಟ ಮೇಲೆ ಹುಡುಗಿನ ಇಲ್ಲಿ ಇಳಿಸ್ಕೋಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ. ಅವಳು ಬಿಟ್ಟವಳು ಹಾಗೆ ಹೋಗ್ಬಿಟ್ಲು ಸರ್. ಯಾವುದೇ ಥರ ಗಲಾಟೆ ಇಲ್ಲ, ಓಕೆನಾ. ಇವಾಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.